ಓಕೆ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TFK ವ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್, ಮತ್ತೊಂದು ಟ್ರೈನ್ ಜರ್ನಿ. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಬೆಂಗಳೂರಿಂದ ಗೋವಾಗೆ. ಸೊ ಪ್ರೆಸೆಂಟ್ ನಾನಿದ್ದೀನಿ ಯಶವಂತಪುರ ರೈಲ್ವೆ ಜಂಕ್ಷನ್ ಅಲ್ಲಿ. ಟೈಮ್ ಬಂದು 2:30 ಆಗಿದೆ. ನಮ್ಮ ಟ್ರೈನ್ ಇರೋದು 3 ಗಂಟೆಗೆ. ಟ್ರೈನ್ ಹೆಸರು ಬಂದು ವಾಸ್ಕೋ ಡಿ ಗಾಮಾ ಎಕ್ಸ್ಪ್ರೆಸ್ ಅಂತ. ನಮ್ ಹಿಂದ್ಗಡೆ ನೋಡಬಹುದು ಆಲ್ರೆಡಿ ಬಂದ್ಬಿಟ್ಟು ನಿಂತಿದೆ. ಸೊ ಬೆಂಗಳೂರಿಂದ ಗೋವಾಗೆ ಬಸ್ ಅಲ್ಲಿ ಹೋಗ್ಬೋದು, ಟ್ರೈನ್ ಅಲ್ಲಿ ಹೋಗ್ಬೋದು, ಫ್ಲೈಟ್ ಅಲ್ಲಿ ಹೋಗ್ಬೋದು. ಬಟ್ ಆದ್ರೆ ನಾವು ಜರ್ನಿ ಮಾಡ್ತಾ ಇದೀವಿ ಟ್ರೈನ್ ಅಲ್ಲಿ. ಟ್ರೈನ್ ಜರ್ನಿ ಬಂದು ಆಲ್ಮೋಸ್ಟ್ 12 to 14 hours ಆಗಿರುತ್ತೆ. ಸೊ ನಾವು ಕವರ್ ಮಾಡ್ಬೇಕಾಗಿರುತ್ತೆ 665 ಕಿಲೋಮೀಟರ್ಸ್. ಸೊ ಒಂದು ಅಡ್ವೆಂಚರ್ ವಿಡಿಯೋ ಆಗಿರುತ್ತೆ, ನೋಡ್ತಾ ಇರಿ ಗೈಸ್. ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಬಿಗಿನ್ ಗೈಸ್. ಬೇಸಿಕಲಿ ನಮ್ಮ ಕೋಚ್ ಬಂದು S9. ಟ್ರೈನ್ ಟಿಕೆಟ್ ಬಂದು 400 rupees ಆಗಿದೆ. ನಾವು ಬುಕ್ ಮಾಡಿರೋದು ಸ್ಲೀಪರ್ ಕ್ಲಾಸ್. ಬರೀ 400 rupees ಅಲ್ಲಿ ನಾವು ಟ್ರಾವೆಲ್ ಮಾಡಬಹುದು ಬೆಂಗಳೂರಿಂದ ಗೋವಾಗೆ. ಸೊ ಓಕೆ ಗೈಸ್, ಈಗ ಆಲ್ರೆಡಿ ಟ್ರೈನ್ ಅಲ್ಲಿ ಬಂದು ಕೂತ್ಕೊಂಡಿದೀವಿ. ಸೊ ಸದ್ಯಕ್ಕೆ ಯಾರು ಇಲ್ಲ ನಮ್ಮ ಕೋಚ್ ಅಲ್ಲಿ. ಟ್ರೈನ್ ಕೋಡ್ ಬಂದು 17309. ಇಟ್ಸ್ ಆಲ್ಮೋಸ್ಟ್ 12 to 14 hours ಆಫ್ ಜರ್ನಿ ಆಗಿರುತ್ತೆ. ಟಿಕೆಟ್ ಆಲ್ರೆಡಿ ಕನ್ಫರ್ಮ್ ಆಗಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ನಾನಂತೂ ಈ ಜರ್ನಿ ಮಾಡಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಟೈಮ್ ಬಂದು ಇನ್ನ 15 to 20 minutes ಇದೆ ನಮ್ಮ ಟ್ರೈನ್ ಡಿಪಾರ್ಚರ್ ಆಗಕ್ಕೆ. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ, ನಮ್ಮ ಫ್ರೆಂಡ್ ಜೊತೆ ಹೋಗ್ತಾ ಇರೋದು. ಸೊ ಇಲ್ಲಿ ಬಿಡುತ್ತೆ ಮಧ್ಯಾಹ್ನ 3 ಗಂಟೆಗೆ. ಅಲ್ಲಿ ವಾಸ್ಕೋ ಡಿ ಗಾಮಾಗೆ ರೀಚ್ ಆಗಕ್ಕೆ ಲೈಕ್ ಆಲ್ಮೋಸ್ಟ್ ನಾಳೆ ಬೆಳಗ್ಗೆ 5 ಗಂಟೆಗೆ ರೀಚ್ ಆಗುತ್ತೆ. ಲೈಕ್ ಆಲ್ಮೋಸ್ಟ್ 14 hours ಆಫ್ ಜರ್ನಿ ಆಗಿರುತ್ತೆ ಗೈಸ್. ಸೊ ನಮ್ಮ ಸೀಟ್ ಬಂದು ಇದು ಆಲ್ರೆಡಿ ಬುಕ್ ಆಗಿದೆ. ಒಂದು ಸೈಡ್ ಲೋಯರ್ ಮತ್ತೆ ಒಂದು ಸೈಡ್ ಅಪ್ಪರ್. ಸೊ ಗೈಸ್, ಇದು ರೈಲ್ವೆ ಸ್ಟೇಷನ್ ಇನ್ನ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಗೈಸ್. ಅಲ್ಲಿ ಕೋಸ್ಟಲ್ ಸೈಡ್ ಅಲ್ಲಿ ಫುಲ್ ಮಳೆ ಬೀಳ್ತಾ ಇದೆ. ಆ ರೀಸನ್ ಇಂದ ನೋಡ್ಬೇಕು ಹೇಗಿರುತ್ತೆ ಅಂತ. ಮಳೆ ಬಂದ್ಬಿಟ್ರೆ ಜಾಸ್ತಿ ಕಷ್ಟ ಆಗುತ್ತೆ, ಮಳೆ ಬಂದಿಲ್ಲ ಅಂದ್ರೆ ಆರಾಮಾಗಿ ಎಂಜಾಯ್ ಮಾಡಬಹುದು. ಸೊ ಮತ್ತೆ ನೀವ್ ಎಲ್ಲಿಂದ ವಿಡಿಯೋ ನೋಡ್ತಾ ಇದೀರಾ ಅದು ಹೇಳಿ. ಓಕೆ ಗೈಸ್, ಈಗ ನಮ್ಮ ಟ್ರೈನ್ ಮೂವ್ ಆಗೋಯ್ತು. ಸೊ ಈಗ ನಮ್ಮ ಟ್ರೈನ್ ಎಕ್ಸಾಕ್ಟ್ 3 o'clock ಮೂವ್ ಆಗೋಯ್ತು. ಬಾಯ್ ಅಕ್ಕ, ಬಾಯ್. ಒಂದು ಅಡ್ವೆಂಚರ್ ಜರ್ನಿ ಆಗಿರುತ್ತೆ, ನೋಡ್ತಾ ಇರಿ. ಗೈಸ್, ಬಾಯ್ ಬಾಯ್ ಟು ಬೆಂಗಳೂರು. ಸೊ ಈಗ ನಮ್ಮ ಟ್ರೈನು ಯಶವಂತಪುರದಿಂದ ಕಂಪ್ಲೀಟ್ಲಿ ಡಿಪಾರ್ಚರ್ ಆಗೋಯ್ತು. ಅಂಡ್ ಮುಂದೆ ನೋಡ್ತಾ ಇರಿ ಗೈಸ್ ಜರ್ನಿ. ಓಕೆ ಗೈಸ್, ಈಗ ನಮ್ಮ ಟ್ರೈನು ಚಿಕ್ಕಬಾಣಾವರ ಡಿಪಾರ್ಚರ್ ಆಗ್ತಾ ಇದೆ. ಇಲ್ಲಿ ಸ್ಟಾಪ್ ಕೊಟ್ಟಿಲ್ಲ, ಜಸ್ಟ್ ಡಿಪಾರ್ಚರ್ ಆಗ್ತದೆ. ಎರಡು ಕೊಡಿ. ಎಷ್ಟು? ಒಂದು 10 ರೂಪಾಯಿ ಅಲ್ವಾ? 2 ಕೊಡಿ. ಇಲ್ಲ ಸಪ್ರೇಟ್ ಕೊಡಿ. ನಮ್ಮ ಟ್ರೈನು ಇನ್ನ ಹತ್ರ ತುಮಕೂರು ಹತ್ರ ಹೋಗ್ತಾ ಇದೆ. ಸೊ ಓಕೆ ಫ್ರೆಂಡ್ಸ್, ಈಗ ನಮ್ಮ ಟ್ರೈನು ಆಲ್ಮೋಸ್ಟ್ ತುಮಕೂರ್ಗೂ ರೀಚ್ ಆಗ್ತಾ ಇದೆ. ಟ್ರೈನ್ ಬಂದು ಜಸ್ಟ್ ಒಂದು 5 ನಿಮಿಷ ಲೇಟಾಗಿ ಓಡ್ತಾ ಇದೆ. ಆಚೆ ಕಡೆ ಫುಲ್ ಮಳೆ ಬರೋ ತರ ಇದೆ. ಲೈಕ್ ಇವತ್ತಿನ ಕ್ಲೈಮೇಟ್ ಚೇಂಜ್ ಆಗೋಯ್ತು. ಬೆಂಗಳೂರಲ್ಲಿ ಫುಲ್ ಸ್ವಲ್ಪ ಬಿಸಿಲಿತ್ತು, ತುಮಕೂರಲ್ಲಿ ಮಳೆ ಸ್ಟಾರ್ಟ್ ಆಗೋಗಿದೆ. ಫುಲ್ ಮಳೆ ಸ್ಟಾರ್ಟ್ ಆಗೋಗಿದೆ, ನೋಡ್ಬೋದು.
ಆಚೆ ಕಡೆ ಫುಲ್ ಮಳೆ. ನಮ್ಮ ಟ್ರೈನ್ ಡಿಪಾರ್ಚರ್ ಆಗಾಯ್ತು ತುಮಕೂರಿಂದ. ಜಸ್ಟ್ ಒಂದು 2 to 3 ಮಿನಿಟ್ಸ್ ಸ್ಟಾಪ್ ಇತ್ತು ಅಷ್ಟೇ. ತುಮಕೂರು ಬಿಟ್ಟಿದ ತಕ್ಷಣ ಬಿಸಿಲು ಬಂದ್ಬಿಟ್ಟಿದೆ. ಟ್ರೈನ್ ಇಂದ ಆಚೆ ಕಡೆ ಹೋಗಕ್ಕಾಗಿಲ್ಲ. ಸ್ಟೇಷನ್ ಅಲ್ಲಿ ಇಳ್ಬಿಟ್ಟು ತೋರ್ಸೋಣ ಅಂದ್ರೆ ಈಗ ಊಟ ಮಾಡಕ್ಕೆ ಕೂತಿದ್ದೀವಿ. ಆ್ಯಂಡ್ ನಮ್ಮ ಟ್ರೈನ್ ರೀಚ್ ಆಗಿದೆ ಟಿಪ್ಟೂರ್ಗೆ. ಟಿಪ್ಟೂರಲ್ಲಿ ಜಸ್ಟ್ 2 ಮಿನಿಟ್ಸ್ ಸ್ಟಾಪ್ ಇತ್ತು ಅಷ್ಟೇ. ಈಗ ನಮ್ಮ ಟ್ರೈನು ಟಿಪ್ಟೂರಿಂದ ಡಿಪಾರ್ಚರ್ ಆಯಿತು. ನಮ್ಮ ಟ್ರೈನ್ ರೀಚ್ ಆಗ್ತಾ ಇದೆ ಅರಸೀಕೆರೆ ಜಂಕ್ಷನ್ಗೆ. ಸೊ ಟೈಮ್ ಬಂದು ಎಕ್ಸಾಕ್ಟ್ ಆಗಿ 5 ಕಾಲಾಗಿದೆ. ಸೊ ನಮ್ಮ ಟ್ರೈನ್ ರೀಚ್ ಆಗಿದೆ ಅರಸೀಕೆರೆ ಜಂಕ್ಷನ್. ಗೈಸ್, ಅರಸೀಕೆರೆಯಲ್ಲಿ ನಮ್ಮ ಟ್ರೈನು 2 ಮಿನಿಟ್ಸ್ ಸ್ಟಾಪ್ ಇತ್ತು ಅಷ್ಟೇ. ಈಗ ಮತ್ತೆ ಅರಸೀಕೆರೆಯಿಂದ ಡಿಪಾರ್ಚರ್ ಆಯಿತು. ಫ್ರೆಂಡ್ಸ್, ಟೈಮ್ ಬಂದು 5 ಗಂಟೆ 45 ನಿಮಿಷ ಆಗಿದೆ. ಸೊ ಈಗ ನಮ್ಮ ಟ್ರೈನು ರೀಚ್ ಆಗ್ತಾ ಇದೆ ಕಡೂರು ಜಂಕ್ಷನ್ಗೆ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಟ್ರೈನು ಕಡೂರಿಗೆ ಡಿಪಾರ್ಚರ್ ಆಗಿತ್ತು. 2 ಮಿನಿಟ್ಸ್ ಸ್ಟಾಪ್ ಕೊಟ್ಟಿದ್ದು ಅಷ್ಟೇ. ಫ್ರೆಂಡ್ಸ್, ಈಗ ಬೀರೂರು ಬಿಟ್ಬಿಟ್ಟು ಹೋಗ್ತಾ ಇದೆ. ಏನಂದ್ರೆ ಫುಲ್ ಇಲ್ಲೂ ಅಷ್ಟೇ ಫುಲ್ ಮಳೆ ಬೇರೆ ಬರಂಗಿದೆ ಬೀರೂರಲ್ಲೂ ಅಷ್ಟೇ. ಸೊ ಗೈಸ್, ಯಾರ್ಯಾರು ದಾವಣಗೆರೆಯಿಂದ ನೋಡ್ತಾ ಇದ್ರ ಕಾಮೆಂಟ್ ಮಾಡಿ. ಸೊ ಟೈಮ್ ಬಂದು ಆಲ್ಮೋಸ್ಟ್ 7:30 ಆಗಿದೆ. ಈಗ ನಮ್ಮ ಟ್ರೈನ್ ರೀಚ್ ಆಗ್ತಾ ಇದೆ ದಾವಣಗೆರೆಗೆ. ಈಗ ಹಾಫ್ ಅನ್ ಅವರ್ ಲೇಟ್ ಆಗಿದೆ. ದಾವಣಗೆರೆ ಏನಕ್ಕೆ ಫೇಮಸ್ ಅಂತ ನೀವೇ ಕಾಮೆಂಟ್ ಮಾಡಿಬಿಟ್ಟು ಹೇಳಬೇಕು. ಟ್ರೈನಲ್ಲಿ ಏನು ಪ್ರಾಬ್ಲಮ್ ಆಯಿತು ಏನಂದರೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಆಯಿತು. ಒಬ್ಬರಿಗೆ ಏನೋ ಹಾರ್ಟ್ ಅಟ್ಯಾಕ್ ಏನೋ ಬಂದಿದೆ ಅಂತೆ. ಓಕೆ ಫ್ರೆಂಡ್ಸ್, ಇಲ್ಲಿ ದಾವಣಗೆರೆಯಲ್ಲಿ ಒಂದು 2 ಮಿನಿಟ್ಸ್ ಸ್ಟಾಪ್ ಕೊಟ್ಟಿತ್ತು ಅಷ್ಟೇ. ಈಗ ನಮ್ಮ ಟ್ರೈನ್ ಮತ್ತೆ ಇಲ್ಲಿಂದ ಡಿಪಾರ್ಚರ್ ಆಯಿತು. ಸೊ ದಾವಣಗೆರೆ ಕೋಡ್ ಬಂದು DVJ ಅಂತ. ಈಗ ನಮ್ಮ ಟ್ರೈನ್ ಹರಿಹರಗೆ ರೀಚ್ ಆಗ್ತದೆ. ಸೊ ಓಕೆ ಗೈಸ್, ನಮ್ಮ ಟ್ರೈನು ಹರಿಹರಗೆ ಬಂದು ರೀಚ್ ಆಗಿದೆ. ಹರಿಹರ ಅಲ್ಲಿ ಜಸ್ಟ್ 2 ಮಿನಿಟ್ಸ್ ಸ್ಟಾಪ್ ಇತ್ತು ಅಷ್ಟೇ. ಲೈಟ್ಸ್ ಆಫ್ ಆಯ್ತು. ಸೊ ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಕರೆಂಟ್ ಹೋಯ್ತು. ಈಗ ಬಂತು ನೋಡಿ. ಓಕೆ ಗೈಸ್, ಈಗ ನಮ್ಮ ಟ್ರೈನ್ ರೀಚ್ ಆಗಿದೆ ರಾಣಿಬೆನ್ನೂರು. ಜಸ್ಟ್ ಇಲ್ಲಿ 2 ಮಿನಿಟ್ಸ್ ಸ್ಟಾಪ್ ಇತ್ತು ಮತ್ತೆ ಡಿಪಾರ್ಚರ್ ಆಯ್ತು. ಓಕೆ ಫ್ರೆಂಡ್ಸ್, ಟೈಮ್ ಬಂದು 8:30 ಆಗ್ತಾ ಇದೆ. ಈಗ ನಮ್ಮ ಟ್ರೈನ್ ರೀಚ್ ಆಗ್ತದೆ ಹಾವೇರಿಗೆ. ಈಗ ನಮ್ಮ ಟ್ರೈನ್ ಹಾವೇರಿಗೆ ರೀಚ್ ಆಗಿದೆ. ಟೈಮ್ ಬಂದು 8:30 ಆಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಹಾವೇರಿಯಲ್ಲಿ ಜಸ್ಟ್ ಒಂದು 2 ಮಿನಿಟ್ಸ್ ಸ್ಟಾಪ್ ಇತ್ತು. ಈಗ ನಮ್ಮ ಟ್ರೈನ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಓಕೆ ಗೈಸ್, ಈಗ ನಮ್ಮ ಟ್ರೈನು ಹುಬ್ಳಿಗೆ ರೀಚ್ ಆಗ್ತದೆ. ಟೈಮ್ ಬಂದು ಆಲ್ಮೋಸ್ಟ್ 9 ಗಂಟೆ 40 ನಿಮಿಷ ಆಗಿದೆ.
ಈಗ ನಮ್ಮ ಟ್ರೈನು ಹುಬ್ಳಿಗೆ ರೀಚ್ ಆಗ್ತಾ ಇದೆ ಫ್ರೆಂಡ್ಸ್. ಆಚೆ ಕಡೆ ಫುಲ್ ಮಳೆ ಬೀಳ್ತಾ ಇದೆ ನೋಡಬಹುದು. ಇದು ಬಂದು ನೈಟ್ ವ್ಯೂ ಆಫ್ ಹುಬ್ಳಿ ಜಂಕ್ಷನ್ ನೈಟ್ ವ್ಯೂ ನೋಡಬಹುದು. ಆಚೆ ಕಡೆ ಫುಲ್ ಮಳೆ ಬಿದ್ದಿದೆ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಳಿ ಜಂಕ್ಷನ್ 464 ಕಿಲೋಮೀಟರ್ ಕವರ್ ಮಾಡಿ ನಮ್ಮ ಟ್ರೈನ್ ರೀಚ್ ಆಗಿದೆ ಹುಬ್ಳಿ ಜಂಕ್ಷನ್ಗೆ. ಇದು ಬಂದು ಒನ್ ಆಫ್ ದ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್. ಲೈಕ್ 1507 ಮೀಟರ್ ಇದೆ. ಒನ್ ಆಫ್ ದ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಇದು. ಓಲ್ಡ್ ರೈಲ್ವೆ ಸ್ಟೇಷನ್ ಇಂದ ಮೇಜರ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್, ಗೋವಾ, ಪುಣೆ, ಮುಂಬೈ, ಚೆನ್ನೈ, ಮಂಗಳೂರಿಗೆಲ್ಲ ಕನೆಕ್ಟ್ ಆಗುತ್ತೆ ಇಲ್ಲಿಂದ ಟ್ರೈನ್ಸ್. ರೈಲ್ವೆ ಸ್ಟೇಷನ್ ಬಂದು ಒನ್ ಆಫ್ ದ ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್. ಲೈಕ್ ಬ್ರಿಟಿಷ್ ಏರಾದಲ್ಲಿ ಅರೌಂಡ್ 1800ನೇ ಇಸ್ವಿ ಟೈಮಲ್ಲಿ ಈ ರೈಲ್ವೆ ಸ್ಟೇಷನ್ ಡೆವಲಪ್ ಆಗಿದ್ದು. ಸೊ ಇದು ಪಕ್ಕದಲ್ಲಿರೋದು ಯಶವಂತಪುರ ಹಜರತ್ ನಿಜಾಮುದ್ದೀನ್ ಟ್ರೈನು. ಒನ್ ಆಫ್ ದ ಬ್ಯೂಟಿಫುಲ್ ರೈಲ್ವೆ ಸ್ಟೇಷನ್ ಇದು ನೋಡ್ಬೋದು. ಅಂಡ್ ರೈಲ್ವೆ ಸ್ಟೇಷನ್ ಅಂತೂ ಫುಲ್ ಕ್ಲೀನ್ ಆಗಿದೆ. ಅಂಡ್ ಇಲ್ಲಿ ನಮ್ಮ ಟ್ರೈನ್ ಆಲ್ಮೋಸ್ಟ್ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟಿದ್ದಾರೆ. ನೀರೆಲ್ಲ ಪ್ಲಾಟ್ಫಾರ್ಮ್ ಮೇಲೆ ಬಂದ್ಬಿಡ್ತು. ಈಗ ನಮ್ಮ ಟ್ರೈನು ಎಕ್ಸಾಕ್ಟ್ 10:30ಗೆ ಹುಬ್ಳಿಯಿಂದ ಡಿಪಾರ್ಚರ್ ಆಯಿತು. ಸೊ ನೆಕ್ಸ್ಟ್ ಬರುತ್ತೆ ಧಾರವಾಡ ಬರುತ್ತೆ. ಈಗ ಮಲ್ಕೊಳ್ತೀನಿ, ಮಾರ್ನಿಂಗ್ ನಿಮ್ಗೆ ಸಿಗ್ತೀನಿ. ಸೊ ನೋಡ್ತಾ ಇರಿ ಏನೇನು ನೆಕ್ಸ್ಟ್ ಧಾರವಾಡ ಬರುತ್ತೆ, ಮತ್ತು ಲೋಂಡಾ ಬರುತ್ತೆ, ಮತ್ತು ಅಲ್ನಾವರ್ ಬರುತ್ತೆ. ಈ ಥರ ಡಿಫ್ರೆಂಟ್ ಸ್ಟೇಷನ್ ಬರುತ್ತೆ. ಮಧ್ಯರಾತ್ರಿ ದೂದ್ಸಾಗರ್ ವಾಟರ್ ಫಾಲ್ಸ್ ಬರುತ್ತೆ. ಅದೆಲ್ಲ ತೋರ್ಸೋಕ್ಕಾಗಲ್ಲ ಬಿಕಾಸ್ ಕತ್ಲಲ್ಲಿ ಏನು ಕಾಣಿಸಲ್ಲ. ಸೊ ಮೇ ಬಿ ನೆಕ್ಸ್ಟ್ ವೀಡಿಯೋ ದೂದ್ಸಾಗರ್ ವಾಟರ್ ಫಾಲ್ಸ್ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅಲ್ಲಿ ಹೋಗಿಟ್ಟು ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಓಕೆ ಗೈಸ್, ನೋಡ್ಬೋದು ಟೈಮ್ ಬಂದು 3 ಗಂಟೆ ಆಗಿದೆ. ಎಲ್ಲರೂ ಮಲಗಿದ್ದಾರೆ ಗೈಸ್. ಈಗ ನಮ್ಮ ಟ್ರೈನು ಮಡ್ಗಾಂವ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತಾ ಇದೆ. ಸೊ ಫೈನಲಿ ಗೈಸ್, ಈಗ ನಾವು ಬಂದ್ಬಿಟ್ಟು ಮಡ್ಗಾಂವ್ ಸ್ಟೇಷನಲ್ಲಿ ಇಳಿತಾ ಇದ್ದೀವಿ. ಯಾಕಂದರೆ ಇಲ್ಲೇ ನಮ್ಮ ಸ್ಟಾಪ್ ಇರೋದು. ನೆಕ್ಸ್ಟ್ ಸ್ಟಾಪ್ ಬಂದು ವಾಸ್ಕೋ ಡಿ ಗಾಮಾ. ಆ್ಯಂಡ್ ಗೈಸ್, ನಮ್ಮ ಟ್ರೈನು ಕರೆಕ್ಟಾಗಿ 5 ಗಂಟೆಗೆ ಮಡ್ಗಾಂವ್ಗೆ ಬಂದು ರೀಚ್ ಆಗಿದೆ. ಫೈನಲಿ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಬಂದು ರೀಚ್ ಆಗಿದ್ದೀವಿ ಗೈಸ್. ಇಲ್ಲಿಂದ ಬೈಕನ್ನು ರೆಂಟ್ ಮಾಡ್ಕೊಂಡ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ನಮ್ಮ ಫ್ಲ್ಯಾಟ್ಗೆ. ಸೊ ಇದೇ ನಮ್ಮ ಫ್ಲ್ಯಾಟ್ ನೋಡ್ಬೋದು. ಇದರಲ್ಲೇ ಬುಕ್ ಮಾಡಿರೋದು. ನಮ್ಮ ರೂಮ್ ಎಲ್ಲ ಇಲ್ಲೇ ಇರೋದು. ಓಕೆ ಗೈಸ್, ಇದೇ ನಮ್ಮ ರೂಮು ಸೌತ್ ಗೋವಾದಲ್ಲಿ. ಸೊ ಇದು ಬಂದು ಅರೌಂಡ್ 3 ಡೇಸ್ಗೆ ನಾವು ಪೇ ಮಾಡಿದ್ದೀವಿ 4000 rupees. ಇದರಲ್ಲಿ ಕಿಚನ್ ಕೂಡ ಇದೆ. ಅಂಡ್ ಬಾತ್ರೂಮ್ ಕಂಡೀಷನ್ ನೋಡ್ಬೋದು. ಈ ತರ ಇದೆ ಬಾತ್ರೂಮ್ ಕಂಡೀಷನ್. ಸೊ ಪ್ರಾಪರ್ಟಿ ಅಂತೂ ಸೂಪರ್ ಆಗಿದೆ. ನಮ್ಗಂತೂ ಫುಲ್ ಇಷ್ಟ ಆಯ್ತು ಗೈಸ್. ಓಕೆ ಫೈನಲಿ ಗೈಸ್, ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಇಂದ ಇಳಿದ್ಬಿಟ್ಟು ಸೀದಾ ನಾವು ಬಂದ್ವಿ ನಮ್ಮ ಹೋಮ್ ಸ್ಟೇಗೆ. ಸೊ ಅದು ಬಂದು ಫ್ಲಾಟ್ ಬುಕ್ ಮಾಡಿರೋದು ನಾನು ನನ್ನ ಫ್ರೆಂಡು. ಫುಲ್ AC ಎಲ್ಲ ಇದೆ, ಆರಾಮಾಗಿರ್ಬೋದು. ಆ್ಯಂಡ್ ಮತ್ತೆ ಏನಂದರೆ, ಸೊ ಇಲ್ಲಿಗೆ ನಮ್ಮ ವಿಡಿಯೋ ನಿಲ್ಲಿಸೋಣ. ಸೊ ನನ್ನ ಈ ಎಕ್ಸ್ಪೀರಿಯನ್ಸ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾನು ಇಷ್ಟು ಕಷ್ಟಪಟ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ವ್ಲಾಗ್ಸ್. ಬೈ ಆ್ಯಂಡ್ ಟೇಕ್ ಕೇರ್.